ಹಲೋ ಗೆಳೆಯರೇ, ನಾನು ನಿಮ್ಮ ಮಿತ್ರ ಇವಾಟಕಿ. ನಾವು ಇವತ್ತಿನ ಮೊದಲನೇ ಕ್ಲಾಸ್ನಲ್ಲಿ ಜಾವಾ ಪ್ರೋಗ್ರಾಮನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಮತ್ತು ಹೇಗೆ ರಿಸಲ್ಟ್ಸನ್ನು ನೋಡೋದು ಅಂತ ಕಲಿಯೋಣ. ಅದಕ್ಕಿಂತ ಮುಂಚೆ ನಮಗೆ ಈ ಜಾವಾ ಪ್ರೋಗ್ರಾಮನ್ನು ಕಲಿಬೇಕಾದ್ರೆ ಅದನ್ನು ಎಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಎಲ್ಲಿ ಮಾಡುವುದು ಅಂತ ಒಂದು ಕ್ವಶನ್ ಬರ್ತದೆ. ಹೇಗೆ ಮಾಡೋದು, ಸೆಟಪ್ ಮಾಡೋದು ಹೇಗೆ, ಅಪ್ಲಿಕೇಶನನ್ನು ನೀವು ಎಲ್ಲಿ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಇದಕ್ಕೆ ಆನ್ಸರ್ ಎರಡು. ಮೊದಲನೇದಾಗಿ, ಇದು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಒಂದು IDE ಮುಖಾಂತರ ನೀವು ಜಾವಾ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಏನಕ್ಕೆಂದರೆ ನೀವು ಅದು ನಿಮಗೆ ತುಂಬ ಎಫಿಷಿಯನ್ಸಿ ಅನ್ನು ತಂದುಕೊಡ್ತದೆ. ಆದರೆ ಎರಡನೇ ಆಪ್ಷನ್, ಯಾವಾಗ ನೀವು ಕಲಿಯಲು ಆರಂಭಿಸ್ತೀರಿ ಆಗ ಪ್ರಾಯಶಃ ನಿಮಗೆ ಸೆಟಪ್ನಲ್ಲಿ ನೀವು ಬಾಗ್ ಡೌನ್ ಆಗುವಂಥ ಚಾನ್ಸಸ್ ಇದೆ. ನಾನು ನೋಡಿದ್ದೇನೆ, ತುಂಬ ಜನ ಸೆಟಪ್ನಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದಾಗ ಆ ಉತ್ಸಾಹ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾನು ಇಂದು ನಿಮಗೆ ಒಂದು ವೆಬ್ಸೈಟನ್ನು ತೋರಿಸ್ತೇನೆ. ತುಂಬ ಚೆನ್ನಾಗಿದೆ, JDoodle ಅಂತ. ನೀವು ಯಾವುದೇ ರೀತಿ ಸೆಟಪ್ನ ಅವಶ್ಯಕತೆ ಇಲ್ಲ, ಅಲ್ಲಿ ಅವ್ರದ್ದು ಸೆಟಪ್ ಇರ್ತದೆ. ನೀವು ಅಲ್ಲಿ ಜಸ್ಟ್ ನಿಮ್ಮ ಡೈರೆಕ್ಟಾಗಿ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೀವು ಖಂಡಿತವಾಗಿ ಎರಡನೇ ಸ್ಟೆಪ್ನಲ್ಲಿ ಮುಂದೆ ನಿಮ್ಮ ಡಿವೈಸ್ನಲ್ಲಿ ಸೆಟಪ್ ಮಾಡಬೇಕಾಗ್ತದೆ. ಆವಾಗ ನಿಮಗೆ ಖಂಡಿತ ನಾನು ಒಂದು ವಿಡಿಯೋ ತಯಾರಿಸ್ತೇನೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಹೇಗೆ IDE, IntelliJ ಅಥವಾ ಎಕ್ಲಿಪ್ಸನ್ನು ಇನ್ಸ್ಟಾಲ್ ಮಾಡ್ಬೋದು ನೀವು, ಹಾಗೆ ಯಾವುದು ಜಾವಾ ವರ್ಷನ್ ನಿಮಗೆ ಬೇಕಾಗಿರೋ ಜಾವಾ ವರ್ಷನ್ ನೀವು ಹೇಗೆ ಡೌನ್ಲೋಡ್ ಮಾಡ್ಬೋದು, ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ. ಸೊ ನಾವು ಇನ್ನೂ ತಡ ಮಾಡದೆ ಹೋಗೋಣ JDoodle ವೆಬ್ಸೈಟಿಗೆ. ಖಂಡಿತವಾಗಿ ನನಗೂ ಮತ್ತು ವೆಬ್ಸೈಟಿಗೂ ಯಾವುದೇ ರೀತಿಯ ಲಿಂಕ್ ಅಸೋಸಿಯೇಷನ್ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ. ಸೊ ಇಲ್ಲಿ ಇದು ನೀವು ನೋಡ್ತಾ ಇರೋದು IDE ಅಂದರೆ ಇಲ್ಲಿ ನಿಮಗೆ ಪ್ರೋಗ್ರಾಮ್ ಬರಲಿಕ್ಕೆ ಜಾಗ ಇದೆ. ಅದನ್ನ ರಿಸಲ್ಟ್ಸನ್ನು ನೀವು ನೋಡ್ಬೋದು. ಪ್ರೋಗ್ರಾಮಿಗೆ ನೀವು JDK ಯಾವ ವರ್ಷನ್ನ ಸೆಲೆಕ್ಟ್ ಮಾಡಬೇಕಂತ ನೀವು ಸೆಲೆಕ್ಟ್ ಮಾಡ್ಬೋದು. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಕೊಡ್ಬೋದು, ಸ್ಟ್ಯಾಂಡರ್ಡ್ ಇನ್ಪುಟ್ಸನ್ನು ನೀವು ಇಲ್ಲಿ ಕೊಡ್ಬೋದು. ಇದನ್ನು ನಾವು ಮುಂದಿನ ಕ್ಲಾಸಸ್ಸಲ್ಲಿ ನೋಡೋಣ. ಈ ತರಗತಿ ನಮಗೆ ಅವಶ್ಯಕತೆ ಇಲ್ಲ, ಆದ್ದರಿಂದ ಅದನ್ನು ಮುಂದೆ ನೋಡೋಣ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಪ್ರೋಗ್ರಾಮ್ ಆಲ್ರೆಡಿ ಬರೆದಿದ್ದಾರೆ ಅವರು, ಸುಮ್ಮನೆ ಹೆಲ್ಪರ್ ಪ್ರೋಗ್ರಾಮ್ ಇದ್ದಾಗೆ. ಇದನ್ನು ನಾವು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೂಪರ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿದೆ. ನಿಮ್ಮ ಮೊದಲನೇ ಪ್ರೋಗ್ರಾಮನ್ನು ನೀವು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಬರೀ 1, 2, 5ರಿಂದ 6 ಲೈನ್ ಪ್ರೋಗ್ರಾಮ್ಗಳಿವೆ, ಲೈನ್ಸ್ ಇದೆ, ಕೋಡ್ ಇದೆ, ತುಂಬಾ ಈಸಿ ಇದೆ. ನಾವು ಇಲ್ಲಿ ಪ್ರೋಗ್ರಾಮನ್ನು ಬರಿತೇವೆ, ಇಲ್ಲಿ ರಿಸಲ್ಟ್ಸನ್ನು ನೋಡ್ತಾ ಇದ್ದೇವೆ. ಸೊ ಇದು ನಿಮಗೆ ತುಂಬ ಈಸಿಯಾಗಿ ಅಪ್ ಆ್ಯಂಡ್ ರನ್ನಿಂಗ್ ಅಂತ ನಾವು ಹೇಗೆ ಹೇಳ್ಬೋದು. ಸೊ ನಿಮಗೆ ತಯಾರು ಮಾಡಿ ಕೊಟ್ಟಿರುತ್ತೆ. ಸೊ ನೀವು ಜಾವದ ಮೇಲೆ ಪ್ರೋಗ್ರಾಮನ್ನು ಹೇಗೆ ಅಂತ ಕಾನ್ಸಂಟ್ರೇಟ್ ಮಾಡ್ಬೋದು, ಇನ್ಸ್ಟಾಲೇಷನ್ ಪ್ರೊಸೆಸನ್ನು ಬಿಟ್ಟು. ಸೊ ಇನ್ಸ್ಟಾಲೇಷನ್ ಪ್ರೊಸೆಸ್ ಖಂಡಿತವಾಗಿ ನಿಮ್ಗೆ ಬೇಕಾಗ್ತದೆ ಮುಂದೆ, ನಾನು ಹೇಳಿದಾಗೆ. ಮುಂದೆ ನೋಡೋಣ. ಥ್ಯಾಂಕ್ ಯು.